ಬಂಧುಗಳೇ ನಮಸ್ತೆ. ನನ್ನ ಹೆಸರು ಗುಡ್ಡಪ್ಪ ಮೇಲ್ಮುರಿ ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಶಿಗ್ಗಾಂವ ತಾಲೂಕು ಯುವ ಘಟಕದ ತಾಲೂಕು ಅಧ್ಯಕ್ಷ. ನನ್ನ ಜೊತೆ ಇವತ್ತು ಶಿಗ್ಗಾಂವ ತಾಲೂಕು ಘಟಕದ ತಾಲೂಕು ಅಧ್ಯಕ್ಷರಾದ ದೇವೇಂದ್ರ ತಳವಾರ್ ಅವರು ಇದ್ದಾರೆ, ಹಾಗೂ ಸಂಗಳೂರು ತಾಲೂಕು ಘಟಕದ ಅಧ್ಯಕ್ಷರಾದ ರಫೀಕ್ ತಾಳಿಕೋಟಿ ಅವರಿದ್ದಾರೆ, ಹಾಗೂ ನಮ್ಮ ಪಕ್ಷದ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದ ಗಂಗಮ್ಮ ಬಸ್ನಾಳ್ ಅವರಿದ್ದಾರೆ, ಹಾಗೂ ಕಾರ್ಯದರ್ಶಿಯವರಾದ ಪ್ರವೀಣ್ ಅವರಿದ್ದಾರೆ. ಇವತ್ತು ನಾವು ತಾಲೂಕು ಪಂಚಾಯತಿಗೆ ಬಂದಿರೋ ಉದ್ದೇಶ ಏನಂದರೆ, ಇವರು ನಾಗವ್ವ ಬಸ್ನಾಳ್ ಅಂತ, ಇವರ ಪತಿ ಅಂದರೆ ಇವರ ಗಂಡ ಚೆನ್ನಪ್ಪ ಬಸ್ನಾಳ್ ಅಂತ. ಅವರಿಗೆ ಸುಮಾರು 1991ರಲ್ಲಿ ಆಶ್ರಯ ಯೋಜನೆ ಅಡಿಯಲ್ಲಿ ಅರ್ಟಾಳ ಗ್ರಾಮ ವ್ಯಾಪ್ತಿಗೆ ಏನು ಬರುತ್ತೆ ಅಲ್ಲಿ ಗೌಟಾನ್ ಜಾಗದಲ್ಲಿ ಒಂದು ನಿವೇಶನ ಇವರಿಗೆ ಮಂಜೂರಾಗಿರುತ್ತೆ. ಅದು ಸುಮಾರು 40-30 ವಿಸ್ತೀರ್ಣದ ಒಂದು ನಿವೇಶನ ಆಗಿರುತ್ತೆ. ಅದು ಈಗ 35 ವರ್ಷ ಆಯಿತು ಆ ನಿವೇಶನ ಅವರಿಗೆ ಸ್ಯಾಂಕ್ಷನ್ ಆಗಿ. ಈಗ ಆ ನಿವೇಶನನ ಅಲ್ಲಿರೋ ಈಗೇನು ಗ್ರಾಮದ ನಿವಾಸಿಗಳೇನಿದ್ದಾರೆ ಅಕ್ರಮವಾಗಿ ಅತಿಕ್ರಮಣ ಮಾಡಿಕೊಂಡು ಒತ್ತುವರಿ ಮಾಡಿ ಆ ನಿವೇಶನನೇ ಅಲ್ಲಿ ಇಲ್ಲದೇ ಇರೋ ರೀತಿ ಮಾಡಿದ್ದಾರೆ. ಈ ಒಂದು ಸಮಸ್ಯೆ ಕುರಿತು ಅವರು ಅಲ್ಲಿ ಹೊಸೂರು ಗ್ರಾಮ ಪಂಚಾಯಿತಿಗೆ ಪದೇ ಪದೇ ಹೋದರೂ ಸಹ ಅವರಿಗೆ ಅಲ್ಲಿ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ. ಸುಮಾರು 2-3 ಬಾರಿ ಅವರು ಅಲ್ಲಿ ಅರ್ಜಿಗಳನ್ನು ಕೊಟ್ಟು ನಮ್ಮ ನಿವೇಶನಗಳನ್ನು ಬಿಡಿಸಿಕೊಡಿ, ಒತ್ತುವರಿಯನ್ನು ತೆರವುಗೊಳಿಸಿ ನಮಗೆ ಕರ್ನಾಟಕ ಸರ್ಕಾರನೇ ನಮಗೆ ನಿವೇಶನ ಹಕ್ಕುಪತ್ರವನ್ನು ನೀಡೈತಿ, 1991ರಲ್ಲಿ ನೀಡೈತಿ. ಅದನ್ನು ಅವರು ಹೇಳಿದರೆ ಅವರು ಉಡಾಫೆ ಉತ್ತರಗಳನ್ನು ಕೊಟ್ಟುಕೊಂಡು ಅವರ ಒಂದು ನಿವೇಶನನ ಖಾಲಿ ಮಾಡಿಸಿಕೊಡದೆ ಅಲ್ಲಿ ಏನು ಲೋಕಲ್ ಅವರು ಬೇಕಾದವ್ರಿಗೆ ಮಾತು ಕೇಳಿಕೊಂಡು ಅವರ ಅರ್ಜಿಗಳನ್ನು ಸಹ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಅವ್ರನ್ನ ಸುಮಾರು ಸಲ ಅಲ್ದಾಡಿಸ್ಬಿಟ್ಟಿದ್ದಾರೆ. ಆ ಒಂದು ಸಮಸ್ಯೆ ಕುರಿತು ಇವತ್ತು ಅವರು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತಾಲೂಕು ಕಚೇರಿಗೆ ಏನು ಬಂದು ದೂರು ಕೊಟ್ಟರು. ನಮ್ಮ ತಾಲೂಕು ಅಧ್ಯಕ್ಷರು ಅವರೆಲ್ಲರೂ ಅದು ದೂರಿನ ಅನ್ವಯ ಅದನ್ನೇನು ನೋಡಿಕೊಂಡು ಇವತ್ತು ಅವರೇ ನಮ್ಮಲ್ಲಿ ಖುದ್ದಾಗಿ ಬಂದಿದ್ದಾರೆ. ಅವ್ರಿಗೆ ಇರೋದು ಸ್ವಂತ ಮನೆ ಇಲ್ಲ, ಅವ್ರು ಇರೋದೀಗ ತಮ್ಮ ಸಂಬಂಧಿಕರ ಮನೆಯಲ್ಲಿ, ತವ್ರ ಮನೆಯಲ್ಲಿ ಸಂಬಂಧಿಕರ ಮನೆಯಲ್ಲಿ ಹೋಗಿ ಉಳ್ಕೊಂಡಿದ್ದಾರೆ. ಒಬ್ಬ ಮಗನ ಕಟ್ಕೊಂಡು ಹೋಗಿ ಉಳ್ಕೊಂಡಿದ್ದಾರೆ. ಅವ್ರಿಗೆ ಸರ್ಕಾರದಿಂದ ನಿವೇಶನ ಜಾರಿಗೆ ಆದರೂ ಸಹ ಅದನ್ನು ಕೊಡದೇ ಇರೋಷ್ಟು ಮಂಡತನವನ್ನು ಮಾಡ್ತಿದ್ದಾರೆ. ಅವ್ರ ಹತ್ರ ಎಲ್ಲ ದಾಖಲೆಗಳು ಇದ್ದಾವೆ. ಸರ್ಕಾರ ಕೊಟ್ಟಂಥ ಹಕ್ಕುಪತ್ರನೂ ಅವ್ರ ಹತ್ರ ಒರಿಜಿನಲ್ ಹಕ್ಕುಪತ್ರನೂ ಐತಿ. ಲೋಕಲಲ್ಲಿ ಅಲ್ಲಿ ನಿವೇಶನಕ್ಕೆ ಆ ಜಾಗಕ್ಕೆ ಹೋಗಿ ನೋಡಿದರೆ ಅವ್ರ ನಿವೇಶನ ಅಲ್ಲಿಲ್ಲ, ನೀವು ಎಲ್ಲೈತಿ ನೀವು ಹುಡುಕಿಕೊಡಿ, ನಾವು ಅದನ್ನ ಅಲ್ಲಿ ಗುರುತು ಮಾಡ್ತೀವಿ ಅಂತೇಳಿ ಹೇಳ್ತಾರೆ. ಹುಡುಕಿ ಕೊಡೋ ಕೆಲಸ ನಾಗರಿಕರದ ಅಥವಾ ಮನೆಯವ್ರದ ಅಥವಾ ಸಂಬಂಧಪಟ್ಟ ಸ್ಥಳೀಯ ಆಡಳಿತದ ಅಂತ ಗೊತ್ತಾಗ್ತಿಲ್ಲ. ಅದ್ರ ಸಂಬಂಧ ಇವತ್ತು ನಾವು ಶಿಗ್ಗಾಂವ ತಾಲೂಕು ಪಂಚಾಯತಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತಿ ಅವ್ರ ಗಮನಕ್ಕೂ ತಂದು ಅವರಿಗೆ ನಮ್ಮ ಈ ಒಂದು ಪಕ್ಷದ ವತಿಯಿಂದ ನಮಗೇನು ಅವ್ರು ಕೊಟ್ಟಿದ್ದಾರೆ ಈ ಒಂದು ಲೆಟರ್ನ, ಇದನ್ನು ಅವ್ರಿಗೆ ನಾವು ಗಮನಕ್ಕೆ ತಂದು ಇದನ್ನು ಕೊಡ್ತೀವಿ. ಈ ಸಮಸ್ಯೆಯನ್ನು ಆದಷ್ಟು ಬಗೆಹರಿಸಲಿ. ಇವರು ಅತಿ ಕಡುವು ಬಡ ಕುಟುಂಬದ ಇವರು ಕುಟುಂಬದವ್ರು ಆಗಿರೋದ್ರಿಂದ ಇವ್ರ ಸಮಸ್ಯೆ ಬಗೆಹರಿದು ಇವ್ರಿಗೂ ಸಹ ಸ್ವಂತ ಸೂರು ಸ್ವಂತ ನಿವೇಶನ ಸಿಗಲಿ, ಆ ಹಕ್ಕುಪತ್ರಕ್ಕೆ ಮಾನ್ಯತೆ ಸಿಗಲಿ ಅಂತೇಳಿ ನಾವಿದು ಕೇಳೋಕೆ ಬಂದಿದ್ದೀವಿ. ಬನ್ನಿ ಅವರ ಅಧಿಕಾರಿಗಳನ್ನ ಹೋಗಿ ನಾವು ಭೇಟಿ ಮಾಡಿ ಇದನ್ನು ಕೊಡೋಣ. ಒಂದು ಮನವಿ ಕೊಡೋದಿತ್ತು. ಈಗ ಕೊಟ್ಟಿದ್ರೆ ರಿಸೀವ್ಡ್ ಬೇಕು ಅಲ್ಲ, ನಿಮಗೆ ಕೊಡಬೇಕಿತ್ತು, ಅದೇ ವಿಷಯ ಗೊತ್ತಾಗಲಿ ಅಂತ. ತೊಂಬತ್ತೊಂದರಲ್ಲಿ ಕೊಡ್ರಿ ಬೇಕಾದ್ರೆ ಮುಂದೆ ಅಲ್ಲ ಸರ್, ಹೊಸೂರು ಗ್ರಾಮ, ಅವ್ರ ಅಡ್ರೆಸ್ ಬರ್ರಿ. ಯಾಕಂದ್ರೆ 1991ರಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡಿ ಪಂಚಾಯತಿಗೂ 2 ಸರಿ ಕೊಟ್ಟಿದ್ದಾರೆ ಅರ್ಜಿನವರು. ಅಲ್ಲಿ ಆಗದೆ ಇರೋದಕ್ಕೆ ನಮ್ಮ ಹತ್ರ ಬಂದಿದ್ದಾರೆ ಹಕ್ಕುಪತ್ರ. ಆ ಜಾಗನ ತೋರಿಸಿ ಅಂದರೆ ಅವರು ಜಾಗ ನೀವು ಹುಡುಕೊಟ್ರೆ ನಾವು ತೋರಿಸ್ತೀವಿ ಅಂತ ಹೇಳ್ತಾರೆ. ಪಂಚಾಯತಿ 2 ಸರಿ ಅರ್ಜಿ ಕೊಟ್ಟರೆ ಯಾವ ಜಮೀನು ಕೊಟ್ಟರೆ ನಾವು ಚೆಕ್ ಮಾಡ್ತೀವಿ. ಅರ್ಟಾಳ ಗ್ರಾಮದ ಜಮೀನು ನೀವು ಬರ್ತೀವಿ ಅದರಲ್ಲಿ ಇಲ್ಲ ಇವಾಗ ಏನು ಕೊಟ್ಟಾನ, ಇದು ಕೊಟ್ಟಾನ, ಏನು ಚಕ್ಬಂದಿ ಕೊಟ್ಟಾನ್ರಿ, ಹೆಸರು ಕೊಟ್ಟಾನ, ಸೈಜ್ ಕೊಟ್ಟಾನ್ರಿ, ಸರ್ವೆ ನಂಬರ್ ಡೌನ್ ಟೌನ್ ಹಾಂ 30 ಕೊಟ್ಟರೆ
ನೀವು ಸುಮ್ಮನೆ ಇದ್ರೆ ಮುಷ್ಟು ವರ್ಷ ನೋಡಿದ್ರಿ. ಅಲ್ಲಿಯವರು ಅತಿಕ್ರಮಣ ಇವ್ರನ್ನ ಹೆದರ್ಸ್ತಾ ಇದ್ದಾರೆ ಸರ್. ಅವರು ಬಿಟ್ಕೊಡ್ತಿಲ್ಲ, ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಯ್ತು, ಇದು ಇವ್ರ ಜಾಗನೇ ಮಾಯ ಆಗೈತೆ. ನೋಡ್ರಿ ಬರ್ತೀವಿ ನಾವು ಒಂದು ದಿವಸದಲ್ಲಿ ಬಂದು ನಮ್ಗೆ ಫೋನ್ ಇದು ಪಂಚಾಯತಿ ಕೊಟ್ಟಿದ್ದು ಸರ್. ಇದು ಪಂಚಾಯತಿಗೆ ನಾವು ಒಂದ್ಸರಿ ಕೊಟ್ಟಿದ್ವಿ, ಬಟ್ ಅದು ಅಲ್ಲಿ ಅವ್ರಿಗೇನು ನಾನು ಚೆಕ್ ಮಾಡಿಸ್ತೀನಿ ಸರ್. ವಿಡಿಯೋ ಕರೆಸಿದ್ದು ಅದನ್ನ ವೆರಿಫಿಕೇಶನ್ ಸಂಬಂಧಿಕರ ಮನೇಲಿ ವಾಸ ಆದ್ರೆ ಸರ್ ಅವ್ರಿಗೆ. ಆಯ್ತು. ಈಗ 91 ಹೊಸೂರು AM ಕೊಪ್ಪ ಅಂತೇಳಿ, ಅಮರ್ ಕೊಪ್ಪ, ಹೊಸೂರು, ಅದೇ ಸರ್, ಅದೇ ಹೊಸೂರು. ಅದರಲ್ಲೇ 2-3 ಊರು ಮಿಕ್ಸ್ ಆಗಿದೆ. AM ಕೊಪ್ಪ ಅಂತಂದ್ರಿ. AM ಕೊಪ್ಪ ಅಂತೇಳಿ. ಅಮ್ಮಕೊಪ್ಪ. ಹೊಸ ಇದ್ರ ಬೇಕಾದ್ರೆ ಕೊಟ್ಟೆ ಲಾಸ್ಟ್ ಸಹಿ ಮಾಡಿರಿ. ಅದಕ್ಕೂ ಇಲ್ಲಿ ತೋರೋದು ನಿಮ್ದು ಹೊಸಿ ಅಲ್ಲ, ನೀವು ಮಾಡ್ಕೊರಿ. ಇದಕ್ಕೆ ಕೊಟ್ರಿ ಲಾಸ್ಟ್ ಪ್ರೋಗ್ರಾಮ್ ಎಡಕ್ಕೆ ಕೊಟ್ಟು ಸರ್, ದಯವಿಟ್ಟು ಅವ್ರಿಗೆ ಫಾರ್ವರ್ಡ್ ಮಾಡಿ ಅವ್ರಿಗೆ ಹೇಳಿ ಸರ್. ನಾ ಇವತ್ತು ನಾಳೆ ಪ್ರೋಗ್ರಾಮ್ ಇರ್ತದೆ. ಸೋಮವಾರ ದಿವಸ ಫಾರ್ವರ್ಡ್ ಮಾಡ್ತೀನಿ. ಆಯ್ತು ಸರ್, ಮಾಡ್ತೀವಿ. ಲಾಸ್ಟ್